ಕಾರ್ಯ ಜೋರಾಗಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಇದ್ರ ಮಧ್ಯ KR ಮಾರ್ಕೆಟ್ ಅಲ್ಲಿ ತೆರವು ಮಾಡಿಸಿದಂತಹ ಈ ಗಾಡಿಗಳಾಗಿರ್ಬೋದು ಅಥವಾ ಅಂಗಡಿಗಳಾಗಿರ್ಬೋದು ಮತ್ತೆ ವ್ಯಾಪಾರಕ್ಕೆ ಮುಂದಾಗಿರುವಂತದ್ದು. ಸದ್ಯ ನಾನೀಗ ಬೆಂಗಳೂರಿನ KR ಮಾರ್ಕೆಟ್ ಬಳಿ ಇರುವಂತದ್ದು. ಸದ್ಯ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರ್ಬೋದು, ವ್ಯಾಪಾರಸ್ಥರನ್ನ ಈಗಾಗಲೇ GB ಅಧಿಕಾರಿಗಳು, ಈ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಇದನ್ನ ತೆರವು ಮಾಡಿಸಿದ್ರು. ಆದ್ರೆ ಮತ್ತೆ ವ್ಯಾಪಾರಿಗಳು ಈ ಫುಟ್ಪಾತ್ ಬಳಿ ಅಂಗಡಿಯನ್ನ ಹಾಕೊಂಡು ವ್ಯಾಪಾರವನ್ನ ಮಾಡ್ತಾ ಇರುವಂತದ್ದು. ಸದ್ಯ ವ್ಯಾಪಾರಸ್ಥರು ಅಂದ್ರೆ ಈ ವ್ಯಾಪಾರ ಅವರಿಗೂ ಕೂಡ ಜೀವನ ಇಲ್ಲ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇರುವಂತದ್ದು. ನಾವು ಹೇಗೆ ಜೀವನ ಮಾಡೋದು, ಈ ರೀತಿಯಾದಂತಹ ಒಂದು ಭಾವನಾತ್ಮಕ ಮಾತುಗಳನ್ನು, ನಾವು ಮಕ್ಕಳನ್ನ ಓದಿಸ್ಬೇಕು, ವಿದ್ಯಾಭ್ಯಾಸ ಮಾಡಿಸ್ಬೇಕು, ಜೀವನ ಹೇಗೆ ಮಾಡೋದು, ಮನೆ ಬಾಡಿಗೆಯನ್ನ ಕಟ್ಟಬೇಕು, ಎಲ್ಲಿಂದ ತರೋದು, ನಾವೀಗ ಓದಿಲ್ಲ ಏನಿಲ್ಲ, ರಸ್ತೆ ಬದಿಯಲ್ಲೇ ನಾವು ಅಂಗಡಿಯನ್ನ ಹಾಕೊಂಡು ವ್ಯಾಪಾರವನ್ನ ಮಾಡ್ತಿದ್ದೇವೆ, ನಾವು ಜೀವನ ಮಾಡೋದಕ್ಕೋಸ್ಕರ ಮಾಡ್ತಿದ್ವಿ, ಯಾರಿಗೂ ತೊಂದರೆ ನೀಡ್ತಿಲ್ಲ ಅನ್ನೋ ಮಾತನ್ನ ವ್ಯಾಪಾರಿಗಳು ಒಂದ್ ಕಡೆ ಹೇಳ್ತಿದ್ರೆ, ಸಾರ್ವಜನಿಕರು ಇಲ್ಲ ಇಲ್ಲಿ ಜನಜಂಗುಳಿ ಜಾಸ್ತಿ ಆಗಿದೆ, ಆದ್ರೆ ಇಲ್ಲಿ ನಡೆದಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅನ್ನೋ ಸಾರ್ವಜನಿಕರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಒಬ್ರು ವ್ಯಾಪಾರಸ್ಥರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸೋಂತ ಪ್ರಯತ್ನವನ್ನ ಮಾಡೋಣ. ಮೇಡಮ್, ಈಗಾಗಲೇ GB ಹೇಳಿದೆ ಅಂಗಡಿ ಹಾಕ್ಬಿಡಿ ಅಂತ, ಆದ್ರೂ ಕೂಡ ನೀವು ಅಂಗಡಿ ಹಾಕಿದ್ದೀರಾ, ಈ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್ ಬಿಟ್ಟಿರ್ಲಿಲ್ಲ, ಇವತ್ತು ಬೆಳಗ್ಗೆನೇ ಹಾಕ್ಬಿಡಿ ಅಂತ ಹೇಳಿದ್ರು. 6 ಗಂಟೆಗೆ ಬಂದು ನಾವು ನಾರ್ಮಲ್ ಬರೋ ಥರ ಬಂದ್ವಿ. ಹಾಕ್ಬಿಡ್ರಿ ಅಂಗಡಿ, ಹಾಕಿದ್ರೆ ಗಾಡಿ ಹೊಡಿತೀವಿ ಅಂತ ಹೇಳಿದ್ರು. ಆದರೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಆದರೂ ಅವ್ರು ಒಪ್ಪಲಿಲ್ಲ. ಇವಾಗ 12 ಗಂಟೆಗೆ ಐಟಮ್ ಹಾಕಿದ್ದೀವಿ ಮೇಡಮ್ ಮಧ್ಯಾಹ್ನ. ಹಿಂಗೆ ಮಾಡಿದ್ರೆ ನಾವೇನು ಮಾಡೋದು ಹೇಳಿ? ಬೆಳಗ್ಗೆ ಒಂದು 10 ಗಂಟೆಯಿಂದ ಸಾಯಂಕಾಲ ಒಂದು 6-7 ಗಂಟೆವರೆಗೂ ಬಿಟ್ಟರು ಸಾಕು, ಅದನ್ನು ಬಿಡಲ್ಲ ಅಂತಾರೆ. ಮತ್ತು ಐಟಮ್ನ ಏನೋ ತಂದು ಹಾಕ್ಬಿಟ್ಟ ಮೇಲೆ ತೆಗೀರಿ ಅಂಗಡಿ ಅಂತಾರೆ. ಹಿಂಗೆಲ್ಲ ಮಾಡಿದ್ರೆ ನಾವು ಬಂಡವಾಳ ಹಾಕ್ಬಿಟ್ಟು ತೆಗಿಯೋಕ್ಕಾಗಲ್ಲ. ನಾವು ಮನೆ ಬಾಡಿಗೆಗಳಿರ್ತವೆ, ಮಕ್ಕಳು ನೋಡ್ಕೋಬೇಕು, 4 ಜನ ಮಕ್ಕಳಿದ್ದಾರೆ. ಏನೋ ಒಂದು ವ್ಯವಸ್ಥೆ ಮಾಡಿಕೊಟ್ಬಿಟ್ಟು ಈ ಕಡೆ ನೀವು ಹಾಕೊಳ್ಳಿ, ಆ ಕಡೆ ಹಾಕ್ಬಿಡಿ ಅಂದರೆ ನಾವು ಹಾಕಲ್ಲ. ಅದನ್ನ ವ್ಯವಸ್ಥೆ ಮಾಡ್ದಿರಾ ನೀವು ಹಾಕ್ಬೇಡಿ ಗಾಡಿ ತಪ್ತೀವಿ, ಐಟಮ್ ಹಾಕಿದ್ರು ಐಟಮ್ ಲಾಸ್ ಆಗೋ ಥರ ಮಾಡ್ತೀವಿ ಅಂದ್ರೆ ನಾವು ಎಲ್ಲಿಗೆ ಹೋಗೋದು? ಏನೋ ಈ ಕಡೆ ಹಾಕೊಳ್ಳಿ ಅಮ್ಮ, ಈ ಜಾಗ ಬಿಟ್ಟು ಆ ಜಾಗಕ್ಕೆ ಬರಬೇಡಿ, ಪಾದಚಾರಿಗೆ ಡಿಸ್ಟರ್ಬ್ ಮಾಡಬೇಡಿ ಅಂದರೆ ನಾವು ಮಾಡಲ್ಲ. ಅದನ್ನು ಬಿಟ್ಕೊಂಡು ನಾವೇನು ಕೆಟ್ಟ ವಸ್ತುಗಳನ್ನ ಮಾಡ್ತಾ ಇದ್ದೀವ? ದಿನಚರಿ ಪದಾರ್ಥಗಳನ್ನ ಮಾಡ್ತಾ ಇರೋದು, ಮನೆಗೆ ಯೂಸ್ ಆಗೋದನ್ನ ಅದನ್ನು ಬಿಡ್ತಲ್ಲ ಅಂದರೆ ಗೌರ್ಮೆಂಟ್ಗೆ ನಾವು ಇನ್ನೇನಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋದು? ಬೀದಿಯಲ್ಲಿ ಕುತ್ಕೊಂಡು ನೋಡಿದ್ವಿ, ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡಿ ನೋಡಿದ್ವಿ, ಮತ್ತು ಇನ್ನೇನು ಮಾಡೋಕ್ಕಾಗುತ್ತೆ? ಹೌದು, ಎಲ್ಲ ಏನೋ ಒಂದು ರಿಕ್ವೆಸ್ಟ್ ಮಾಡ್ತೀವಿ ಸರ್, ಏನೋ ಒಂದು ಮಾಡಿಕೊಡಿ, ನೀವು ಈ ಜಾಗದಲ್ಲಿ ಹಾಕ್ಕೊಳ್ಳಿ ಅಂದರೆ ಆ ಜಾಗದಲ್ಲಿ ಹಾಕ್ಕೋತೀವಿ, ನಾವು ಬೇರೆ ಕಡೆ ಹೋಗಲ್ಲ ಆಯಿತಾ? ನಮಗೇನೋ ವ್ಯವಸ್ಥೆ ಮಾಡಿಕೊಡಿ, ಗೌರ್ಮೆಂಟ್ಗೆ ಅದೇ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಇನ್ನೊಂದು, ಈಗ ರಸ್ತೆ ಬಳಿ ಪಾದಚಾರಿಗಳು ಹೋದ್ರೆ ಅವರಿಗೂ ಕೂಡ ಆಕ್ಸಿಡೆಂಟ್ ಎಲ್ಲ ಆಗುತ್ತೆ. ಸೊ ಇದು ತಪ್ಪಲ್ವಾ? ನೀವು ಪಾದಚಾರಿಗಳು ನಡ್ಕೊಂಡು ಹೋಗೋ ಜಾಗದಲ್ಲಿ ಆಗ್ತಾ ಇರುವಂತದ್ದು. ಪಾದಚಾರಿಗಳು ನಡ್ಕೊಂಡು ಹೋಗೋ ಜಾಗದಲ್ಲಿ ನಾವು ಹಾಕ್ತಿಲ್ವಲ್ಲ, ಪಾದಚಾರಿಗಳ್ದು ಅಲ್ಲಿದೆ, ಅಲ್ಲೇನು ಸೈಡಲ್ಲಿ ನಾವು ಬಿಟ್ಕೊಂಡು ಈ ಕಡೆ ಲಾಸ್ಟಿಗೆ ನಾವು ಹಾಕೊಂಡಿದ್ವಿ. ರೋಡಲ್ಲಿ ಓಡಾಡ್ತಿದ್ದಾರೆ ಅವರು. ಅವ್ರು ರೋಡಲ್ಲಿ ಓಡಾಡೋದು, ಅದನ್ನ ಅವ್ರು ಏನು ಬೇಕೋ ಅದು ಇಲ್ಲಿ ಲೀಗಲಾಗಿ ಅವ್ರು ಮಾಡ್ಕೋಬೇಕು. ಪೊಲೀಸ್ ಅವ್ರದ್ದು ಅವ್ರದ್ದು ಕರ್ತವ್ಯ ಅವ್ರು ನೋಡ್ಕೋಬೇಕು. ನಮ್ಮನ್ನ ಈ ಸೈಡಲ್ಲಿ ಹಾಕೊಳ್ಳಿ ಅಮ್ಮ ಅಂದ್ಬಿಟ್ಟು ಅವ್ರು ನಮ್ಗೇನು ಇದೆಯೋ ಜಾಗ ಅದು ಮಾಡಿಕೊಟ್ರೆ ನಾವು ಮಾಡ್ಕೋತೀವಿ. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ಇದನ್ನೇ ಮಾಡ್ತಾ ಇರೋದು. ಇದು ಬಿಟ್ಟರೆ ನಮ್ಗೆ ಬೇರೆ ಏನೂ ಗೊತ್ತಿಲ್ಲ ಆಯಿತಾ? ಅದರಿಂದ ನಮ್ಗೆ ಏನು ವ್ಯವಸ್ಥೆ ಮಾಡ್ಕೊಡ್ಬೇಕು ಮಾಡಿಕೊಡಿ, ನಿಮ್ಮ ಮಾತು ನಾವು ಕೇಳ್ತೀವಿ. ನಾವು ಪಾದಚಾರಿಗೆ ಡಿಸ್ಟರ್ಬ್ ಆಗೋ ಥರ ನಾವು ಮಾಡೋದಿಲ್ಲ. ಯಾಕಂದ್ರೆ ನಮಗೇನೋ ವ್ಯವಸ್ಥೆ ಮಾಡ್ಕೊಡೋಕ್ಕೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಮೇಡಮ್. ನಾವು ನಮ್ಮ ಕೈಲಿ ಆದಷ್ಟು ಮಾಡಿದ್ದೀವಿ, ಇನ್ನೇನು ಮಾಡೋದು? ಅವ್ರು ಎತ್ತು ಅಂದರೆ ಎತ್ತಲೇಬೇಕು ನಾವು. ಸರ್ಕಾರಕ್ಕೆ ವಿರುದ್ಧವಾಗಿ ಏನೂ ಮಾಡೋಕ್ಕೂ ಆಗಲ್ಲ ಆಯಿತಾ? ನಮಗೇನೋ ಸರ್ಕಾರ ನಮ್ಗೆ ಹೆಲ್ಪ್ ಮಾಡಿಕೊಡ್ಲಿ ಅಷ್ಟೇ. ಅವ್ರಿಗೆ ಹೌದು, ಈ ವ್ಯಾಪಾರಸ್ಥರು ಹೇಳ್ತಾ ಇರುವಂತದ್ದು, ಸದ್ಯ ನಾವು ಕೂಡ ಜೀವನ ಮಾಡೋದಕ್ಕೆ ಯಾವುದೇ ರೀತಿಯ ಈ ಆದಾಯ ಇಲ್ಲ, ಸದ್ಯ ಇದನ್ನೇ ನಾವು ನಂಬ್ಕೊಂಡು ಜೀವನವನ್ನ ಮಾಡ್ತಾ ಇರುವಂತದ್ದು. ಎಷ್ಟೋ ಜನರು ಈ ಮೊದಲೇ ಈ KR ಮಾರ್ಕೆಟ್ ಬಳಿ ಜನಜಂಗುಳಿ ಜಾಸ್ತಿ ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ರಸ್ತೆ ಬದಿಗಳಲ್ಲಿ ಓಡಾಡ್ತಿದ್ದಾರೆ. ಈ ಫುಟ್ಪಾತ್ ಜಾಗ ಇಲ್ಲ ಅನ್ನುವಂತಹ ಕಾರಣಕ್ಕೆ ಈ ಸರ್ಕಾರ ಆಗಿರ್ಬೋದು, GB ಆಗಿರ್ಬೋದು, ಎಷ್ಟು ದಿನದ ಮಟ್ಟಿಗೆ, ಸ್ವಲ್ಪ ದಿನಗಳ ಕಾಲದವರೆಗೂ ಮಾತ್ರ ಫುಟ್ಪಾತ್ ಅನ್ನು ತೆರವು ಮಾಡಿ ಮತ್ತೆ ಅದೇ ಚಾಳಿ ಮುಂದುವರಿಯುತ್ತೆ ಅಂತಾನೆ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಈ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಅಥವಾ ಯಾವುದೇ ಸಂಬಂಧಪಟ್ಟಂತಹ ಇದಕ್ಕೆ ಇಲಾಖೆ ಆಗಿರ್ಬೋದು, ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಣ್ ಜೊತೆ ದೀಪಾ, ಫ್ರೀಡಂ ಟಿವಿ ಕನ್ನಡ, ಬೆಂಗಳೂರು.